ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರು ಎಷ್ಟೇ ಕೆಟ್ಟವ್ರಾಗಿದ್ರು ನನ್ ಗಂಡ ಅಲ್ವಾ, ಅದಕ್ಕೆ ಬಂದೆ. ಬರ್ತೇನೆ. ಬಾ ಹೋಗೋಣ, ಬಾ. ಈ ಕಾಲದಲ್ಲಿ ಇಷ್ಟು ಒಳ್ಳೆತನ ಒಳ್ಳೇದಲ್ಲ ಉಮಾ. ಅವನು ದುಷ್ಟ ಅಂತ ಗೊತ್ತಿದ್ರು ಕೂಡ ಸಕ್ಕು ಸಹಾಯ ಮಾಡಕ್ ಹೋಗಿದ್ದಾಳೆ. ಶಿವಪ್ಪ ತುಂಬಾ ಅಮಾಯಕ, ಸಕ್ಕು ಕೂಡ ಅಮಾಯಕಿನೇ. ಇವ್ರು ಹೇಗ್ ಬದುಕ್ತಾರೋ ಏನೋ. ಆ ದುಷ್ಟನಿಗೆ ಚಿಕಿತ್ಸೆ ಕೊಡೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀವೆಲ್ಲ ಎಷ್ಟು ಬೇಡ್ಕೊಂಡ್ರೂ ನಾನು ಬರೋದಿಲ್ಲ. ನಾನು ಆ ದಾಮುಗೆ ಸ್ಪಷ್ಟವಾಗಿ ಹೇಳಿ ಕಳ್ಸಿದ್ನಲ್ಲ, ಮತ್ತೆ ನೀವ್ಯಾಕೆ ಬರಕ್ ಹೋದ್ರಿ? ಆತ ಎಷ್ಟೋ ಜನರಿಗೆ ಕಷ್ಟ ಕೊಟ್ಟಿದ್ದಾನೆ. ಇವತ್ತು ಅವನು ಕಷ್ಟ ಬಂದಿದೆ. ಒಮ್ಮೆ ನೋವು ಅನುಭವಿಸಿದ್ರೇನೆ ಆತನಿಗೆ ಬುದ್ಧಿ ಬರೋದು. ದಯವಿಟ್ಟು ನನಗೆ ತೊಂದರೆ ಕೊಡಬೇಡ ಶಿವಪ್ಪ. ದಯವಿಟ್ಟು ಹಾಗೆ ಹೇಳ್ಬೇಡಿ ತಾತ. ನಿಮ್ ತಂದೆಯವ್ರಿಗೆ ತುಂಬಾ ಕಷ್ಟ ಕೊಟ್ಟ ಒಬ್ಬ ವ್ಯಕ್ತಿ ಪ್ರಾಣ ಕಾಪಾಡಿದ್ದೆ ಅಂತ ನೀವ್ ನನ್ಗೆ ಹೇಳಿದ್ರಿ ಅಲ್ವಾ? ನೆನ್ಪಿದ್ಯಾ ನಿಮ್ಗೆ? ಪ್ರಾಣಾಪಾಯದಲ್ಲಿರೋರ್ನ ಕಾಪಾಡೋದ್ ವೈದ್ಯರ ಮೊದಲನೇ ಕರ್ತವ್ಯ. ಆತ ಶತ್ರು ಆಗಿದ್ರು ಸರಿ, ಇದನ್ ನೀವೇ ನನ್ಗೆ ಹೇಳಿದ್ದು. ಮತ್ತೆ ನೀವ್ಯಾಕದನ್ ಪಾಲನೆ ಮಾಡ್ತಾ ಇಲ್ಲ? ನಾವು ಮಾಡೋ ಪ್ರತಿ ಕೆಲ್ಸನೂ ಪಾಂಡುರಂಗ ಗಮನಿಸ್ತಾ ಇರ್ತಾನೆ ಅಂತ ಅಪ್ಪ ಹೇಳ್ತಿರ್ತಾರೆ. ಈಗ ಅವ್ರಿಗೆ ಚಿಕಿತ್ಸೆ ಕೊಡೋದಿಲ್ಲ ಅಂತ ಹೇಳೋದ್ ತಪ್ಪಲ್ವಾ? ಒಬ್ಬ ವ್ಯಕ್ತಿ ಪ್ರಾಣ ಕಾಪಾಡೋದಕ್ಕೆ ನೀವು ಹಿಂದೇಟಾಗ್ತಿದ್ದೀರಾ. ನಾನು ಪಾಂಡುರಂಗನಿಗೆ ಕ್ಷಮಾಪಣೆ ಕೇಳ್ಕೋತೀನಿ ಸಕ್ಕು. ನೀನು ತುಂಬಾ ಅಮಾಯಕಿ. ನಿನ್ನದು ಸ್ವಚ್ಛವಾದ ಮನಸ್ಸು. ನೀನು ಕೇಳ್ತಿರೋದ್ರಿಂದ ನಾನು ಒಪ್ಕೋತಾ ಇದ್ದೀನಿ. ನಿನಗೆ ಅರ್ಥ ಆಗೋ ರೀತಿ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನಿನ್ ಕೋರಿಕೆನ ಈಡೇರಿಸೋದು ಬಿಟ್ಟು ಬೇರೆ ದಾರಿ ಇಲ್ಲ. ಸರಿ, ನಾನು ಬರ್ತೀನಿ. ತುಂಬಾ ನೋವಾಗ್ತಾ ಇದೆ. ಯಜಮಾನ ವೈದ್ಯರು ಬಂದ್ರು. ಈ ಔಷಧಿನ ಕೊಡಿ. ಈಗ 5 ಹನಿ ಕೊಡಿ. ಪ್ರತಿ 2 ಗಂಟೆಗೆ ಒಂದು ಸಲ 5 ಹನಿನ ಕೊಡ್ತಾ ಇರಿ. ರಾತ್ರಿ ಅಷ್ಟರಲ್ಲಿ ಸರಿ ಹೋಗ್ತಾರೆ. ಆಯ್ತು, ಸರಿ, ಕೊಡ್ತೀನಿ. ಅಡಿಗೆ ಮನೆಗೆ ಹೋಗಿ ಒಂದು ಚಮಚ ತಗೊಂಡ್ ಬಾ. ಸರಿ ಅಮ್ಮ. ಈಗ್ಲೂ ಜಮೀನ್ದಾರಿಗೆ ಕರುಣೆ ತೋರ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಪಾಪ ಗೋದ ಮುಖ ನೋಡಿ ಸಕ್ಕುನ ಕಳ್ಸಕ್ ಒಪ್ಕೊಂಡೆ. ಅಮ್ಮ, ನಾನೇನಾದ್ರೂ ತಪ್ಪು ಮಾಡದ್ನಾ? ನೀನ್ ಯಾಕೆ ಹಾಗ ಅನ್ಕೋತಾ ಇದೆಯಾ ಸಕ್ಕು? ಯಾಕಂದ್ರೆ ಮನೆಗ್ ಬರ್ತಾ ಅಪ್ಪ ನನ್ ಜೊತೆ ಮಾತಾಡಿಲ್ಲ. ಅವ್ರು ಕೋಪ ಬಂದಿದ್ಯಾ? ಸುತ್ತಲೂ ಕತ್ಲೆ ಅಲ್ವಾ, ದೃಷ್ಟಿ ಪೂರ್ತಿ ದಾರಿ ಮೇಲೆ ಇರುತ್ತೆ ಅಷ್ಟೇ ಅಲ್ವಾ ಶಿವಪ್ಪ? ಇಲ್ಲ ಅಮ್ಮ, ನನಗೆ ಕೋಪ ಬಂದಿದೆ. ಯಾಕೋ? ನನಗೆ ಕೋಪ ಬಂದಿದೆ. ಸಕ್ಕು ಮೇಲಲ್ಲ, ನನ್ನ ಮೇಲೇನೆ ಅಮ್ಮ. ಅಮ್ಮ, ಶಾಸ್ತ್ರಿಗಳು ಅಲ್ಲಿಗೆ ಹೋಗೋದಿಲ್ಲ ಅಂದ್ರು. ನಾನು ಕೂಡ
ಅವ್ರು ಹೋಗದೆ ಇರೋದೇ ಒಳ್ಳೇದು ಅನ್ಕೊಂಡೆ. ಸಕ್ಕು ತುಂಬಾ ಚಿಕ್ಕ ಹುಡುಗಿ ಆಗಿದ್ರು ಕೂಡ ಅವಳಿಗೆ ಕನಕದಾಸರ ಕೀರ್ತನೆ ಭಾವ ಚೆನ್ನಾಗಿ ಅರ್ಥ ಆಗಿದೆ. ನಾನು ಅವಳ ತಂದೆ ಆದ್ರೂ ಕೂಡ ನನಗೆ ಅರ್ಥನೇ ಆಗ್ಲಿಲ್ಲ. ಅಪ್ಪ, ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಕನಕದಾಸರ ಕೀರ್ತನೆ ನೀವೇ ತಾನೇ ನನ್ ಕಲ್ಸ್ಕೊಟ್ಟಿದ್ದು. ನಿಜನೇ ಅಮ್ಮ, ಆದ್ರೆ ಕನಕದಾಸರ ಬೋಧನೆನ ನೀನು ಆಚರಿಸಿ ತೋರಿಸಿದ್ಯಾ. ಸಲಹೆಗಳನ್ನ ಸೂಚನೆಗಳನ್ನ ಎಲ್ಲರೂ ಕೊಡ್ತಾರೆ, ಆದ್ರೆ ಯಾರು ಆ ರೀತಿ ನಡ್ಕೊಳ್ಳೋದಿಲ್ಲ. ನೀನ್ ನಡ್ಕೊಂಡಿದ್ಯಾ ಸಕ್ಕು? ಅಮ್ಮ, ಸಕ್ಕು ವೈದ್ಯರನ್ನ ಏನ್ ಕೇಳಿದ್ಲು ಗೊತ್ತಾ? ಪಾಂಡುರಂಗ ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಕೊಡ್ತೀರಾ ಅಂತ ಕೇಳಿದ್ಲು. ಸಕ್ಕು ಈ ಪ್ರಶ್ನೆ ಕೇಳಿದ ತಕ್ಷಣ ವೈದ್ಯರಿಗೆ ಉತ್ತರ ಕೊಡೋದಕ್ಕೆ ಆಗ್ಲಿಲ್ಲ. ನನ್ನ ಪರಿಸ್ಥಿತಿ ಕೂಡ ಹಾಗೇ ಇದೆ. ನಾನು ಮನೆಗೆ ಬರುವಾಗ ದಾರಿಯಲ್ಲಿ ಇದನ್ನೇ ಯೋಚನೆ ಮಾಡ್ತಾ ಬಂದೆ. ನಾನು ನಾಳೆ ಪಾಂಡುರಂಗನಿಗೆ ಆರತಿ ಮಾಡುವಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ನೋಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಸ್ಥಿತಿನ ನೆನೆಸ್ಕೊಂಡು ನಾಚಿಕೆ ಪಡ್ಕೊಂಡೆ. ನನ್ನ ಮೇಲೆ ನನಗೆ ಕೋಪ ಬಂತು. ಮನಸ್ಸಿಗೆ ತುಂಬಾ ನೋವಾಯ್ತು. ಅಪ್ಪ, ನೀವ್ ಹೀಗೆಲ್ಲ ಹೇಳ್ಬೇಡಿ. ನೋಡಮ್ಮ ಸಕ್ಕು, ಇವತ್ತು ನೀನು ನೋಡಿ ನಾನು ತುಂಬಾ ತುಂಬಾ ಕಲ್ತ್ಕೊಂಡೆ ಅಮ್ಮ. ಅವಳಿಗಿರೋಷ್ಟು ದೊಡ್ಡ ಮನಸ್ಸು ನನಗೂ ಕೂಡ ಇಲ್ಲ. ನಮಗ್ ತೊಂದರೆ ಕೊಟ್ಟವರು ಪ್ರಾಣ ಅಪಾಯದಲ್ಲಿದ್ರೂ ಸಹಾಯ ಮಾಡ್ಬೇಕು ಅನ್ನೋ ಆಲೋಚನೆ ನನಗ್ ಬರೋದಿಲ್ಲ. ಸಾಯಿಲಿ ಅಂದ್ಕೋತೀನಿ. ಬಿಡು, ಎಲ್ಲ ಪಾಂಡುರಂಗನ ಆಜ್ಞೆ. ನಮ್ಮ ಸಕ್ಕುವನ್ನು ಮೆಚ್ಚಬೇಕಾದದ್ದೇ. ಆಕೆ ಯಾರನ್ನು ಕಾಪಾಡಿದಳೋ ಆತ ಯೋಗ್ಯವಾದ ವ್ಯಕ್ತಿಯೇ. ಆದರೆ ನಿಜವಾಗಿ ಸಕ್ಕು ಆತನಿಗೆ ಸಹಾಯ ಮಾಡದೇ ಇದ್ದಿದ್ದರೆ ಆ ಊರಿನ ಪ್ರಜೆಗಳೆಲ್ಲರಿಗೂ ಆ ದುಷ್ಟ ಜಮೀನ್ದಾರನಿಂದ ಶಾಶ್ವತವಾಗಿ ಮುಕ್ತಿ ದೊರೆಯುತ್ತಿತ್ತು.